ಧರ್ಮನಂದನ, ಪರಮಾತ್ಮ, ಸಂಧಿಯನ್ನು ಮಾಡಿಕೊಂಡು ಬರಲು ಅಥವಾ ಶಾಂತಿಯನ್ನು ಮಾಡಿಕೊಂಡು ಬರಲು ಮತ್ತೊಂದು ಸಾರಿ ಕೇಳಲು ಬಂದಿರುವನು. ಪರಮಾತ್ಮ, ಕದನವು ಬೇಡವೋ ಕೇಳದೇವಾ, ಕದನವು ಬೇಡವೋ. ಪರಮಾತ್ಮ, ಧರ್ಮನಂದನ, ಕದನವು ಬೇಡವೋ ಕೇಳದೇವಾ, ಕದನವು ಬೇಡವೋ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವೆವು. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವೆವು. ಸಂಧಿಯ ಮಾಡೆಂದು ಬೇಡುವೆ ದೇವಾ. ಪರಮಾತ್ಮ, ಸಂಧಿಯ ಮಾಡೆಂದು ಬೇಡುವೆ ದೇವಾ. ಕದನವು ಬೇಡವೋ ಕೇಳದೇವಾ, ಕದನವು ಬೇಡವೋ. ಪರಮಾತ್ಮ, ಧರ್ಮನಂದನ, ದೇವದೇವ ಯುದ್ಧವೆಂದರೆ ಎನ್ನೆದೆಯೋ ಗಡಗಡನೆ ನಡುಗುವುದು ದೇವಾ. ಪರಮಾತ್ಮ, ಧರ್ಮನಂದನ, ಸಮರವನ್ನೇ ಸಾಧಿಸಲಿ ಬೇಡವ ಕೃಷ್ಣ, ಸಮರವನ್ನು ಸಾಧಿಸಲಿ ಬೇಡವ ಕೃಷ್ಣ. ಶಾಂತಿಯನ್ನು ನೆಲೆಗೊಳಿಸು ಬೇಡುವೆನು ದೇವಾ. ಪರಮಾತ್ಮ, ಕಾಳಗ ಗೈಯಲೋ ಅಸಮತಯನಗೆ, ಕಾಳಗ ಗೈಯಲೋ ಅಸಮತಯನಗೆ. ಚಾಳಿಸಬೇಡವೋ ಬೇಡುವೆ ದೇವಾ. ಚಾಳಿಸಬೇಡವೋ ಬೇಡುವೆ ದೇವಾ. ಕದನವು ಬೇಡವೋ ಕೇಳದೇವಾ, ಕದನವು ಬೇಡವೋ. ಪರಮಾತ್ಮ, ಆ ದುರ್ಯೋಧನನು ನಿಮ್ಮ ಮಾತಿಗೆ ಒಪ್ಪುವುದಾದರೆ ಸಂಧಿಯನ್ನೇ ಮಾಡಿಕೊಂಡು ಬಂದಿವೆ. ನಿಮ್ಮ ಮಾತಿಗೆ ಆತನು ಕೇಳದೆ ಹೋದ ಪಕ್ಷದಲ್ಲಿ ತಮ್ಮ ಚಿತ್ತ ಇದ್ದಂತೆ ಮಾಡಿಕೊಂಡು ಬಂದಿವೆ. ಮುಖ್ಯವಾಗಿ ದಾಯಾದಿಗಳೊಡನೆ ಶಾಂತಿಯಿಂದ ಜೀವಿಸುವ ಮಾರ್ಗವನ್ನು ಕಲ್ಪಿಸಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವುದು ಪರಮಾತ್ಮ. ಧರ್ಮನಂದನ, ಪ್ರಯತ್ನಿಸಿ ನೋಡುವೆನು. ಆಗಬಹುದು ಪರಮಾತ್ಮ. ದಯಮಾಡಿ ಸ್ವಲ್ಪ ನಿಲ್ಲು, ಸ್ವಲ್ಪ ನಿಲ್ಲು. ದೇವ, ದಯಮಾಡಿ ಸ್ವಲ್ಪ ನಿಲ್ಲು. ಸಂಧ್ಯಾ ವಿಚಾರದಲ್ಲಿ ನಮ್ಮಗಳ ಅಭಿಪ್ರಾಯ ತಿಳಿಸಿ ಬಂದಿರುವು ಕೇಳು. ಬಾಲ್ಯದಿಂದಲೂ ಬಹು ಕ್ಲೇಶ ಅಪಮಾನ ಉಂಟು ಮಾಡಿದ ಆ ಕೌರವನೊಡನೆ ನನಗೆ ಸಂಧಿಯು ಅನಾವಶ್ಯಕ. ದೇವ, ಸಂಧಿಯು ನನಗೂ ಅನಾವಶ್ಯಕ. ಭೀಮಾರ್ಜುನರೇ, ಹಾಗಾದರೆ ನಿಮ್ಮ ಅಗ್ರಜನ ಬಳಿಯಲ್ಲಿ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿದು ಆತನ ಮನಸ್ಸನ್ನು ಏಕೆ ನೋಯಿಸಬೇಕೆಂದು ನೆಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿಯುವುದಲ್ಲದೆ ಬೇರೆ ಇಲ್ಲ. ಈಗ ನೀವು ಅಗ್ರಜನ ಬಳಿಗೆ ಹೋಗಿ ಅಲ್ಲಿಗೆ ಹೋಗಿ ಸಂಧಿಯನ್ನು ಮಾಡಿಕೊಂಡು ಬಂದದ್ದೇ ಆದರೆ 13 ವರ್ಷಗಳಿಂದ ಹತ್ತಿ ಹೊಗೆಯಾಡುತ್ತಿರುವ ಈ ಭೀಮಾರ್ಜುನ ಕೋಪದ ಕ್ರೋಧವನ್ನು ತಪ್ಪದೆ ಕೂಡಲೇ ಹಸ್ತಿನಾಪುರವನ್ನು ಪ್ರವೇಶಿಸಿ ಆ ಕೌರವನ ವಂಶವನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೀವೇ ನೋಡುವಂತೆ ಇರತಕ್ಕ ಸಂಗತಿಯನ್ನು ತಿಳಿಸಿರುವ ಇದರ ಮೇಲೆ ನಿಮ್ಮ ಇಷ್ಟ ಇದ್ದಂತೆ ಮಾಡಿಕೊಂಡು ಬನ್ನಿ. ದೇವಾ, ಏಕೆ
ಏನು ಅರಿಯದವನಂತೆ ನಟಿಸುತ್ತಿರುವೆಯಲ್ಲ. ಆ ನೀಚನಾದ ಕರ್ಣನ ಶಿರಸ್ಸನ್ನು ಈ ಭೂಮಿಗೆ ಕೆಡಗುವುದಾಗಿ ನಾನು ಮಾಡಿರುವ ಶಪಥವನ್ನು ನೀನರಿಯೆಯಾ? ಮತ್ತೊಮ್ಮೆ ಹೇಳುವನು ಕೇಳು. ದೇವ ನೀನೇ ಬಲ್ಲೆ ಎನ್ನ ಶಪಥ, ದೇವ ನೀನೇ ಬಲ್ಲೆ ಎನ್ನ ಶಪಥ. ಮನದೇಕೆ ಸರಿಯೇಕೆ, ಮನದೇಕೆ ಸರಿಯೇಕೆ, ಬಿಡುದೇವ. ಪರಮಾತ್ಮ ಅರ್ಜುನ, ವೈರಿ ಕಣ್ಣನ ಶಿರವನ್ನು ತೆರೆದಿಡುವೆ, ವೈರಿ ಕಣ್ಣನ ಶಿರವನ್ನು ತೆರೆದಿಡುವೆ, ಮರೆಯದೊಳಗಿದು ತನುವನರಿವೆ, ಸಮರದಿ ವಿನಾಶಗೊಳಿವೆ, ಪಾಪಾತ್ಮಕನ ಕೌರವನ ಸಮಬಲ. ದೇವ ನೀನೇ ಬಲ್ಲೆ ಎನ್ನ ಶಪಥ, ಮರೆದೇಕೆ ಸರಿಯೇಕೆ, ಮರೆದೇಕೆ ಸರಿಯೇಕೆ, ಬಿಡುದೇವ. ದೇವ, ನನ್ನ ಮಾನವನ್ನು ಸಂರಕ್ಷಣೆ ಮಾಡತಕ್ಕವನು ನೀನು. ನಾನು ಮಾಡಿರುವ ಪ್ರತಿಜ್ಞೆಯ ಬಲವನ್ನು ಹರಿತಿದ್ದರೂ ಈಗ ಸಂಧಿಯನ್ನು ಮಾಡಿಕೊಂಡು ಬರುತ್ತೇನೆಂದು ಹೇಳುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಭೀಮಾರ್ಜುನರೇ, ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪುವನೇ? ಅಗ್ರಜ, ದೇವ ಆತನಿಗೆ ತಿಳಿಯದಂತೆ ಈ ಕಾರ್ಯವನ್ನು ಮಾಡಿಕೊಂಡು ಬರಬೇಕಂತಲ್ವೇ ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವುದು? ಆಗಬಹುದು, ಆಗಬಹುದು. ಆದರೆ ಮುಂದಿನ ಆಲೋಚನೆ ಭಯಂಕರವಾದ ಯುದ್ಧ. ಇವರೀವರಿಗೂ ನನ್ನ ತಂಗಿಯ ಉಪದೇಶವು ಬಹಳ ಚೆನ್ನಾಗಿ ಆಗಿರುವುದು. ಘನಶ್ಯಾಮ ಸುಂದರ
ರಾಜಸಭೆಯಲ್ಲಿ ನಡೆದ ವಿಚಾರವೂ ನಿಂತಲಿದೆ. ಧರ್ಮರಾಯರ ಮಾತೆ ಕಡ್ಡಬಿದ್ದು ಈ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ದೋನಿನಲ್ಲಿ ಬೇಡಿಕೊಳ್ಳುವನು ದೇವ. ತಂಗಿ, ತಂಗಿ ಭಯವೇದಕ್ಕೆ ನೆನೆದಾಗ ನಾ ಬರುವೆ ಪರಿತಾಪಕ್ಕೆ. ಬಿಡು ಚಿಂತೆಯ ತಂಗಿ ಭಯವೇದಕ್ಕೆ ನೆನೆದಾಗ ನಾ ಬರುವೆ ಪರಿತಾಪಕ್ಕೆ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ, ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡುವ ಕೌರವನ ರಣರಂಗಕ್ಕೆ. ಹೌದಾ? ಬಲಿ ಕೊಡುವ ಕೌರವನ ರಣರಂಗಕ್ಕೆ. ಬಿಡು ಚಿಂತೆಯ ಭಯವೇದಕ್ಕೆ ನೆನೆದಾಗ ನಾ ಬರುವೆ ಪರಿತಾಪಕ್ಕೆ. ಹೌದಾ? ಇನ್ನೇನು ಭಯವಿಲ್ಲ ಧರ್ಮರಾಜಕ್ಕೆ. ಇನ್ನೇನು ಭಯವಿಲ್ಲ ಧರ್ಮರಾಜಕ್ಕೆ. ಜಯ ಬೇರಿ ಒಡೆದುವೆನು ರಣರಂಗಕ್ಕೆ. ಜಯ ಬೇರಿ ಒಡೆದುವೆನು ರಣರಂಗಕ್ಕೆ. ಬಿಡು ಚಿಂತೆಯ ಭಯವೇದಕ್ಕೆ ನೆನೆದಾಗ ನಾ ಬರುವೆ ಪರಿತಾಪಕ್ಕೆ. ತಂಗಿ ಪರಿತಾಪಕ್ಕೆ, ತಂಗಿ ಪರಿತಾಪಕ್ಕೆ. ಸಹೋದರಿ, ಅಣ್ಣ, ಸಂಧಿಯ ನೆಪದಿಂದ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವನು. ಭೀಮಾರ್ಜುನರೇ, ಪರಮಾತ್ಮ. ಪರಮಾತ್ಮ. ಇನ್ನು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ದೇವ, ಬಡವುಗಳಾದ ಕೌರವರೆಂಬ ಕರುಗಳ ರಾಶಿಗೆ ಈ ಭೀಮಾರ್ಜುನ ಕೋಪಾಜ್ಞೆಯನ್ನು ತಪ್ಪದೇ ಚಿಪ. ಇದೇ ನಿನಗೆ ಅನಂತ ನಮಸ್ಕಾರಗಳು. ದೇವಿ ದ್ರೌಪದಿ, ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷ ಉಂಟಾಯಿತೆ? ಆಹಾ, ಮುಂದೆ ತಾನೇ ತಿಳಿದು ನಿಮ್ಮ ವಿಚಾರ. ನಡೆದು ಹೋಗೋಣ. ವಾಸುದೇವ, ಶ್ರೀಹರಿ, ನಾರಾಯಣ. ಪರಮಾತ್ಮನೇ, ಶ್ರೀಹರಿ, ವಾಸುದೇವ, ನಾರಾಯಣ. ವಾಸುದೇವ, ಶ್ರೀಹರಿ, ಶ್ರೀಕೃಷ್ಣ ಪರಮಾತ್ಮ. ಬಾಮೇಯ ರಮಣನೆ, ಬಾಮೇಯ ರಮಣನೆ ಕಮಲ ಕಾಯ ದುಷ್ಟ ರುಕ್ಮಿಣಿ ಲೋಲ
ಶ್ಯಾಮಲ ಕಾಯ ದುಷ್ಟ ಕೃಷ್ಣ 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 ಹರಿ ವಾಸುದೇವ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮುನಿಕೂಲ ಸೋಮ ಯತಿಶೂರ ಭೀಮ ಮುನಿಕೂಲ ಸೋಮ ಯತಿಶೂರ ಭೀಮ ವಾಮೆಯ ರಮಣನೆ ವಾಮೆಯ ರಮಣನೆ ಶ್ಯಾಮಲ ಕಾಯ ಕೃಷ್ಣ 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 ವಾಸುದೇವ ಶ್ರೀಹರಿ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯಸ್ತವನ್ನು ಇಡುವನು. ಯಾವ ಮಹಾಪುರುಷನು ನಿನ್ನನ್ನು ಕಾಣಲು ತಪಸ್ಸನ್ನಾಚರಿಸಿ ಬಳತಿರುವನು. ಅಂತಹ ಕರುಣಾನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ದೂತನಾಗಿ ಬರುತ್ತಿರುವನಲ್ಲ. ಸಕಲ ಸಂಪತ್ತಿನಿಂದ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಬರುವಾಗ ಈ ಪಾವನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ವಾಸುದೇವ ಶ್ರೀಹರಿ ನಾರಾಯಣ. ಕೃಷ್ಣ 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 ತಂದೆ ನಾರಾಯಣ ಬಾ ನೋಡು ನಿನ್ನ ಭಕ್ತನ ಕರುಣಾಕರ ಕೃಪೆ ಮಾಡಿದಿನ ಬಾ ನೋಡು ನಿನ್ನ ಭಕ್ತನ. ಶ್ರೀಹರಿ ವಾಸುದೇವ ಬಾ ತಂದೆ ನಾರಾಯಣ ಬಾ ನೋಡು ನಿನ್ನ ಭಕ್ತನ ಕರುಣಾಕರ ಕೃಪೆ ಮಾಡಿದಿನ ಬಾ ನೋಡು ನಿನ್ನ ಭಕ್ತನ.
ಭಕ್ತನ ಕೃಷ್ಣ. ಪರಮಾತ್ಮ, ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ಆನಂದಪಡಿಸುವುದಕ್ಕೂ ಕಾದಿರುವ ನಾನು ನೀನು ಸಂಧಿಯನ್ನು ಮಾಡಿಕೊಂಡು ಬರುವ ತನಕ ಈ ಪ್ರಾಣವನ್ನು ಧರಿಸಿರುವೆನೆ. ದೇವ, ಪ್ರತಿದಿನವೂ ನಿನಗೆ ಕ್ಷೀರವನ್ನು ಅರ್ಪಿಸದಲ್ಲದೆ ನಾನು ಸೇವಿಸುವುದುಂಟೆ. ಪರಮಾತ್ಮ, ಇದೋ ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ. ಪರಮಾತ್ಮ, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಆಹಾ ಆಹಾ, ವಾಸುದೇವ, ಶ್ರೀಹರಿ, ನಾರಾಯಣ, ಈ ಭಕ್ತನ ಮರೆಯನ್ನು ಕೇಳಿ ಬಂದೆಯಾ ದೇವ? ಇದೋ ನನ್ನ ಅನಂತ ವಂದನೆಗಳು. ಪರಮಾತ್ಮ, ಶ್ರೀಹರಿ, ಕಂಡೆ ಹರಿಯ ಕಂಡೆ, ಕಂಡೆ ಹರಿಯ ಕಂಡೆ, ದೇವಾದಿ ದೇವನದಲು ಜಾರಿ ಬಹುಜನ, ದೇವಾದಿ ದೇವನದಲು ಜಾರಿ ಬಹುಜನ, ನರಡೀಶನ ದಿವ್ಯ ಚರಣ ಕಮಲ ಯುಗವ, ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ. ವಾಸುದೇವ, ಪಾವನವಾಯಿತು ಕುಲಕೋಟಿಗಳು, ಪಾವನವಾಯಿತು ಕುಲಕೋಟಿಗಳು, ಪುಟಿದು ಓದವು ಪರಿತಾಪಗಳು, ಪುಟಿದು ಓದವು ಪರಿತಾಪಗಳು, ಬೇರೇನು ಬೇಕಿಲ್ಲ ಸಾಕು ಇರುವೆ ಅನಂತ ಭಾಗ್ಯ, ಬೇರೇನು ಬೇಕಿಲ್ಲ ಸಾಕು ಇರುವೆ ಅನಂತ ಭಾಗ್ಯ. ಕಂಡೆ ಹರಿಯ ಕಂಡೆ, ದೇವಾದಿ ದೇವನದಲು ಜಾರಿ ವಂದನ, ದೇವಾದಿ ದೇವನದಲು ಜಾರಿ ವಂದನ, ಧರಣೀಶನ ದಿವ್ಯ ಚರಣ ಕಮಲ ಯುಗವ, ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ. ಪರಮಾತ್ಮ, ವಂದನತ ಮಂದಾರ ಬೃಂದಾರ ಕವಾರ ವಿನುತ ಭುವನೋದ್ಧಾರ ವಂದನೆ. ಪರಮಾತ್ಮ, ಮಂಧರ ಗಿರಿಧರ, ಮಂಧರ ಗಿರಿಧರ ಲೋಕಾನಂದಕರ ಪರಗೋಪಿ ಕುಮಾರ ವಂದನೆ. ವಂದನೆ. ಪರಮಾತ್ಮ, ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು. ಪರಮಾತ್ಮ, ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು. ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸವಾಗಿ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರ ಇದ್ದರೆ ಕೊಡುವೆಯಾ? ಪರಮಾತ್ಮ, ಸಕಲ ಲೋಕಗಳನ್ನೆಲ್ಲ ನಿಮ್ಮ ಉದರದಲ್ಲಿಯೇ ಧರಿಸಿಕೊಂಡು ಸಮಸ್ತ ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ನಿನ್ನ ಅಡು ಸ್ವರೂಪಿಯಾದ ನಾನು ಏನನ್ನು ಕೊಡುತ್ತಂದೆ? ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ? ಇದರ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಸೆಳೆದುಕೊಂಡು ಬಂದಿರುವುದು. ನೀನೇನು ಸಾಮಾನ್ಯನೇ? ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ,
ಶ್ರೀಹರಿ ನಾರಾಯಣ. ಎತ್ತಬೋದರಿ ಮನ ಇಚ್ಛಾರ ಸೆಳೆಯುವುದು. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ಶ್ರೀಹರಿ ಸದನದನಿದಿಹ ಮತ್ತ ದುರ್ಯೋಧನ. ಸದನದನಿದಿಹ ಮತ್ತ ದುರ್ಯೋಧನ. ಸದನದನಿದಿಹ ಮತ್ತ ದುರ್ಯೋಧನ. ಒಕ್ಕನೆ ನಿನಗಿಂತ ಉತ್ತಮನೇನಿ ಬನೆ. ಒಕ್ಕನೆ ನಿನಗಿಂತ ಉತ್ತಮನೇನಿ ಬನೆ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೇಸಿ ಕಾಮಕ್ರೋಧಾದಿಗಳಿಗೆ ಎಡೆ ಮಾಡಿಕೊಳ್ಳುವ ಆಹಾರವನ್ನು ತೇಸಿ ಗೋಮಾತೆಯ ಕ್ಷೀರದಿಂದಲೇ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನೇ. ಅದು ಹಾಗಿರಲಿ, ನನಗೆ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಈ ನನ್ನ ದೇಹವೇನಿಂದಾಗಿರುವಾಗ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ. ಇದರ ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿ ಅಮೃತಕ್ಕೆ ಸಮಾನದ ಅವಲಕ್ಕಿ ಸಾರವು ಈಗ ಸವಿದಂತಿದೆ. ಶಬರಿಯು ಕಚ್ಚಿ ನೋಡಿ ಹಾರಿಸಿ ತಂದಿದ್ದ ಹಣ್ಣಿನ ರುಚಿ ಈಗಲೂ ನನ್ನ ಜ್ಞಾಪಕಕ್ಕೆ ಬರುತ್ತಿರುವುದು. ಈಗಲೂ ಸಹ ಅಂತಹ ಹಣ್ಣು ಪದಾರ್ಥಗಳನ್ನೇ ಹುಡುಕುತ್ತಿರುವೆನು. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅದಕ್ಕಿಂತಲೂ ಅತಿಶಯವಾದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಪರಮಾತ್ಮ ನಾನು ಏನು ಹೇಳಲಿ, ಇದ್ದ ಹಾಲನ್ನೆಲ್ಲ ಈಗ ತಾನೇ ನಿಮಗೆ ಸಮರ್ಪಿಸಿ ಉಳಿದ ನಾನು ಕುಡಿದೇ ಬಿಟ್ಟಿರಲಿವಾ. ಇದರ ನನಗೆ ಅರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ ದೇವ ಇದರಲ್ಲೂ ಹಾಲಿನಲ್ಲಿ ನಿಮ್ಮ ನಾಲಿಗೆಯೂ ಸಹ ನೆನೆಯುವಂತಿಲ್ಲಲ್ಲ ದೇವ. ಏಕೆ ನೀವುದಿಲ್ಲ? ವಿದುರ, ಮನೆಯಲ್ಲಿ ಭಕ್ತಿ ಎಂಬ ಸಾಗರವನ್ನೇ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಹಾಲಿದ್ದರೂ ಇಲ್ಲ ಅಂತ ಹೇಳುತ್ತಿರುವೆಲ್ಲ. ಹಾ ಇದೋ ನೋಡು, ಇಲ್ಲಿ ಎರೆದು ಹೋಗುತ್ತಿರುವ ಹಾಲು ಎಲ್ಲಿಂದ ಬಂತು ವಿದುರ? ವಾಸುದೇವ ಶ್ರೀಹರಿ ಕ್ಷೀರ ಸಾಗರ ಸೇನ ನನ್ನನ್ನು ಕೃತಾರ್ಥನಾಗಿ ಮಾಡಿದೇವ, ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಪರಮಾತ್ಮ ಪರದೇ ಮುರುಳೀಧರ ದೇವಾ ಮುರುಳೀಧರ. ಪರಮಾತ್ಮ ಪರಮಾತ್ಮ ಪರದೇ ಮುರುಳೀಧರ ದೇವಾ ಮುರುಳೀಧರ. ವಾಸುದೇವ ಶ್ರೀ ಗೋಪಿ ಲೋಲ ನಾಗೇಂದ್ರ ಪಾಲ ವಾಸುದೇವ ವಿದುರ,
ಮುರುಳೀಧರ ಮುರುಳೀಧರ ಮುರುಳೀಧರ. ಪರಮಾತ್ಮ, ನೀವು ಈ ರೀತಿಯಾಗಿ ದೂತ ವೇಷವನ್ನು ಧರಿಸಿ ಬರಲು ಕಾರಣವೇನು ದೇವ? ಇದರ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನ ಬಳಿಗೆ ರಾಯಭಾರಿಯಾಗಿ ಹೋಗುತ್ತಿರುವೆನು. ಹಾ ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ನೀನು ದೂತ ವೇಷವನ್ನು ಧರಿಸಿ ಬಂದೆಯಾ ದೇವ? ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆಯಾ? ಅನಂತ ಸ್ವರೂಪಿಯಾದ ಈ ನಿನ್ನ ಮಹಿಮೆಯನ್ನು ಆ ಯಶೋಧಾದೇವಿಯು ಬಳಲದೆ ಪಾವನದ ನಾನು ಹೇಗೆ ಎರಿಯಬಲ್ಲೆ? ಶ್ರೀಹರಿ ವಾಸುದೇವ. ಇದರ ಪರಮಾತ್ಮ, ನಾನೀಗಲೇ ನನ್ನ ಸೋದತ್ತೆಯಾದ ಕುಂತಿದೇವಿಗೆ ಒಂದು ಏಕಾಂತವಾದ ವಿಚಾರವನ್ನು ತಿಳಿಸಿ ಆ ನಂತರ ಆ ದುರ್ಯೋಧನ ರಾಜಸಭೆ ತೆರಳುವನು. ಅಲ್ಲಿ ಒಂದು ವಿಚಿತ್ರವು ನುಡುವುದು ನೀನು ನೋಡುವಿಯಂತೆ. ಭಾವಿದುರ, ನೀನು ಮುಂಚಿತವಾಗಿ ಆ ರಾಜಸಭೆಯಲ್ಲಿರು, ನಾನು ಆನಂತರ ಬರುವೆನು. ಪರಮಾತ್ಮ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಆಡಿಸಿದಳೆ ಶೋದೆ ಜಗದೋದ್ಧಾರಕ. ಜಗದೋದ್ಧಾರಕ ಮಗನೆಂದು ತಿಳಿಯುತ್ತೆ. ಜಗದೋದ್ಧಾರಕ ಮಗನೆಂದು ತಿಳಿಯುತ್ತೆ. ಸುಗುಣಾಂತರಂಗದ ಆಡಿಸಿದಳೆ ಶೋದೆ. ಸುಗುಣಾಂತರಂಗದ ಆಡಿಸಿದಳೆ ಶೋದೆ ಜಗದೋದ್ಧಾರಕ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಪರಮಾತ್ಮ ವಾಸುದೇವ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಪರಮಾತ್ಮ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಅಪ್ರಮೇಯದ ಆಡಿಸಿದಳೆ ಶೋದೆ. ಅಪ್ರಮೇಯದ ಆಡಿಸಿದಳೆ ಶೋದೆ ಜಗದೋದ್ಧಾರಕ. ಶ್ರೀಹರಿ ಕೃಷ್ಣ ಪರಮಾತ್ಮ. ಪರಮ ಪುರುಷನ ಪರವಾಸುದೇವನ. ಪರಮ ಪುರುಷನ
ಪರಮಾತ್ಮನ ಅಪ್ಪಣೆಯಂತೆ ನಾನೀಗಲೇ ದುರ್ಯೋಧನ ರಾಜಸಭೆಗೆ ಹೊರಡುವೆನು. ಏಕೆ ಶಕುನಿ ಮೌನವಾಗಿ ನಿಂತೆ? ಏಕೆ ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆ ಬಿಟ್ಟೆಯ? ಹಾಗೊಂದು ವೇಳೆ ಮರೆತೆಯಾದರೆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವು. ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನೇ ಮರೆತೆಯ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಮರಳುಗಳೇ ಸದ್ದು. ಮುಕ್ಷು ಬಗೆಯುವ ಕುಹಕ ಕಂಟಕದ ಕರ್ಕಶಕ್ತಿಯೈಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ಪ್ರವೀಣ ಮಾತ್ಸರ್ಯದ ಈ ಶಕುನಿಯೊಡನೆ ನಿಮಗೆ ಸರಸಬೇಕಾದರೆ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕರುಣೆ ತೋರುತ್ತಿದ್ದ ಈ ಸೋದರ ಮಾವನನ್ನು ಕೆಳಕಿ ಕಠೋರವನ್ನಾಗಿ ಮಾರ್ಪಡಿಸಿದ ಗುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರನ್ನು ವಹಿಸಿಕೊಂಡು ಸಾಮ್ರಾಟನೆಂದೆನಿಸಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಅಂತೆ ನಿನ್ನ ಉಮ್ಮರದ ಕೂಡ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ವಜ್ರವನ್ನು ವಜ್ರದಿಂದಲೇ ಮೋಸಗಾರರನ್ನು ಮೋಸದಿಂದಲೇ ನಿರ್ಧಾರ ಮಾಡಬೇಕೆಂಬ ನನ್ನ ಸಹೋದರನ ಸಂಸ್ಕಾರ ಮಾಡಿ ಬಂದ ಕಾಲದಲ್ಲಿ ಪುನಃ ಅವರ ನರಾಹುರಿಗಳನ್ನು 3 ಅಮಾವಾಸ್ಯೆಯನ್ನು ಹುಡುಕಿ ತಂದು ಅಂದು ಆಧಾರಗಳನ್ನು ಮಾಡಿ ಪಾಂಡವರನ್ನು ನಿನ್ನಿಂದಲೇ ಕಪಟಚೂತ್ಯಕ್ಕೆ ಬರುವಂತೆ ಪ್ರೇರೇಪಿಸಿ ಅವರನ್ನು ಜೋಜಿನಾಟದಲ್ಲಿ ಸೋಲಿಸಿ ವನವಾಸಕ್ಕೆ ಕಳುಹಿಸಿ ಅವರ ಮೇಲೆ ಪ್ರಬಲವಾದ ಕೋಪ ಉಂಟಾಗುವಂತೆ ಮಾಡಿದ್ದು ನಿನ್ನ ವಿನಾಶಕ್ಕಲ್ಲದೆ ನಿನ್ನ ಅಭ್ಯುದಯಕ್ಕೆಂದೂ ಅಲ್ಲ. ಆದ್ದರಿಂದಲೇ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗಳಿತ್ತು ಈ ಹಸ್ತಿನಾಪುರ ಸಿಂಹಾಸನವನ್ನು ಗೌರವೇಶ್ವರ ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ನಿನ್ನ ವಂಶವನ್ನೇ ನಿರ್ಮೂಲ ಮಾಡುವವರೆಗೂ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನ. ಶಕುನಿ ಎಂಬ 3 ಅಕ್ಷರದ ಅರ್ಥ ಗೊತ್ತೇನ ಮರುಳೆ? ಸೌಬಲ ರಾಜ ಕುರುವಂಶವನ್ನೇ ನೀ ನಿರ್ಮೂಲ ಮಾಡುವವರೆಗೂ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನ. ಗೌರವೇಶ್ವರ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯು ಶರೀರವನ್ನೇ ಸುಡುತ್ತಿರುವುದು. ಗೌರವೇಶ್ವರ ನಿನ್ನ ಕತ್ತಲೆ ಮನೆ ಕಾರಾಗೃಹವಾಸವನ್ನು ನಾನಿನ್ನು ಮರೆತಿಲ್ಲ. ನನ್ನ ಗಾಂಧಾರ ವಂಶೋದ್ಧಾರಕರಾದ 99 ಮಂದಿ ಸಹೋದರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಕಾರಾಂತ ಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ತ ವಿಚಿತ್ರ ಹಿಂಸೆ ಅಪ್ಪ ನನ್ನ ಹೃದಯವೇ ಸಿಡಿದು ಬೀಳುತ್ತಿದೆ. ಅಂದಿನ ಶುಕ್ರ ದೆಸೆಯೇ ಇಂದು ಕಠೋರವೆನಿಸುತ್ತಿದೆ. ನನ್ನ ದೇಹದ ತೊಟ್ಟು ರಕ್ತವೂ ಸಹ ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ, ರಕ್ತಕ್ಕೆ ರಕ್ತ ಎನ್ನುವ ಮಾತೆಯ ಹೊರತು ಮತ್ತಾವ ಆಸೆ ಆಕಾಂಕ್ಷೆಗಳಿಲ್ಲ. ಗೌರವೇಶ್ವರ ಅಂದು ನೀನು ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳ ನೀರನ್ನು ನನ್ನ ಸಹೋದರ ನನಗೆ ಕೊಟ್ಟು
ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಸುಯೋಧನ, ಸುಯೋಧನ ಈಗಲೂ ಸಹ ನನ್ನನ್ನು ಕುರಿತು ಅಳುತ್ತಿರುವರು. ಅದ ಭಾಗ್ಯ ಸಹೋದರರೇ, ಅದ ಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ. ಅಳಬೇಡಿರೋ ಎನ್ನ ಅದ ಭಾಗ್ಯ ಸಹೋದರರೇ, ಉಳಿದಿರುವೆನು ನಾ ನಿಮಗಾಗಿ. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ. ಗುರುಳ ದುರ್ಯೋಧನ ಮಾಡಿದ ದುರುಳ ದುರ್ಯೋಧನ ಮಾಡಿದ ಹೃದಯದ ತಾಪವು ಕುದಿಯುತ್ತಲಿರುವುದು. ಹೃದಯದ ತಾಪವು ಕುದಿಯುತ್ತಲಿರುವುದು. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ. ನೂರನು ಒಬ್ಬನು ದಿನ ಕೊಂಬಿಡಿ ಅನ್ನ ಅನುದಿನ ಕೊಡುತ್ತಾರೆ. ದಿನ ಕೊಂಬಿಡಿ ಅನ್ನ ಅನುದಿನ ಕೊಡುತ್ತಾರೆ. ಅನುಜನೆ ನಿಮ್ಮನ್ನು ಅದಗೈದ ಪಾಪಿ. ಅನುಜನೆ ನಿಮ್ಮನ್ನು ಅದಗೈದ ಪಾಪಿ. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ. ಕೌರವೇಶ್ವರ, ನಿನ್ನ 99 ಮಂದಿ ಸಹೋದರರನ್ನು, ನಿನ್ನನ್ನು ಮತ್ತೆ ನಿನ್ನ ವಂಶವನ್ನೇ ನಿರ್ಮೂಲ ಮಾಡುವವರೆಗೂ ಈ ಕಪಟ ಚುಚ್ಚ ಶಕುನಿ. ಕೌರವೇಶ್ವರ, ಮುಂದೆ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಮುಂದೆ ನರಕದಲ್ಲಿ ಉಂಟಾಗುವ ಹಿಂಸೆಗಿಂತಲೂ ಭಯಾನಕರವೆನಿಸಬಹುದು. ಕೌರವೇಶ್ವರ, ತಾಯಿಯ ಕಣ್ಣಿಯಿಂದ ತೊಯ್ದು ಗುರುವಿನ ರಕ್ತಂಕಿತನಾಗಿ ಪುತ್ರ ಸೋಗದಿಂದ ಪರಿತಪಿಸ್ತಾ ನಿನಗೆ ನರಕದ ಮಾರ್ಗವನ್ನು ಹಿಡಿಸುವನು, ನರಕದ ಮಾರ್ಗವನ್ನು ಹಿಡಿಸುವನು. ಯಾರಿಗೆ ನರಕದ ಮಾರ್ಗ? ನಿನಗೆ ಏನು ಹೇಳ್ತೀರಿ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ನುಡಿಸದೆ ಸಾರ್ವಭೌಮನ ಆಗಮನ. ಮಾವ, ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿಸಿದೆ, ನೀನು ಇಲ್ಲಿರುವೆಯಾ? ಕೌರವೇಶ್ವರ, ನಾನು ಎಲ್ಲಿರಬೇಕೋ ಅಲ್ಲೇ ಇರುವೆನು. ಮಾವ, ನಾನು ಮಾಡಿದ್ದು ಸರಿಯೇ? ಕೌರವೇಶ್ವರ, ನಿನ್ನ ಸಹಾಯಕ್ಕಾಗಿ ಕೃತವರ್ಮ ಜಯದ್ರಥಾದಿಗಳು ಸೈನ್ಯ ಸಮೇತರಾಗಿ ಆಗಮಿಸುತ್ತಿರುವೆಂದು ಗೂಢಾಚಾರರಿಂದ ತಿಳಿದುಬಂತಲ್ಲ ಸುಯೋಧನ. ಮಾವ, ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಈ ದುರ್ಯೋಧನ ತೋಳ್ಬಲದಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನೇ ಜಯಿಸಬಲ್ಲೆ. ಆದರೂ ದ್ವಾರಕೆಗೆ ಹೋಗಿದ್ದೆನು. ಕೃಷ್ಣನು ಯುದ್ಧವನ್ನು ಅಧರ್ಮ ಎಂದು ಹೇಳಿದನು. ಆದರೆ ನಾನು ಅದಕ್ಕೆ ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೌರವೇಶ್ವರ, ಆ ಕೃಷ್ಣನನ್ನು ನಂಬಬೇಡ. ಕ್ಷತ್ರಿಯ ಜಾತಿಯ ಪರಮ ವೈರಿ, ಮೋಸಗಾರ, ತುಂಟ, ನಾರೀ ಚೋರನಾದ ಆತನನ್ನು ಹೊಗಳುವೆಯಾ? ನನ್ನನ್ನು ಬಳಸುವುದನ ನಿನಗೆ ಮುಕ್ತಿ ದೊರಕುವುದು. ಸಹೋದರ, ಅಜವೇ ಕಣಕಿದ ವಿಜಯದಾಸೆಯಿಂದಲೇ, ಅಜವೇ ಕಣಕಿದ ವಿಜಯದಾಸೆಯಿಂದಲೇ ಒಳಗಿರುವ ಕದದಲ್ಲಿ ಎಷ್ಟು ಬರುವ ಬದಲೇ ಒಳಗಿರುವ ಕದದಲ್ಲಿ ಎಷ್ಟು ಬರುವ ಬದಲೇ
ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ನಮ್ಮ ರಾಜ್ಯಸಭೆಗೆ ಬರುವನಂತೆ. ಏನು ಶ್ರೀಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ, ಬಹಳ ಸಂತೋಷ. ನೀನೇನು ಹೊರಡು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆಗಬಹುದು ಅದಮರವರ ಮಗ ಮುರಿದ ರಣದಲ್ಲಿ ಜಯಿಸುವೆ. ಅದಮರವರ ಮಗ ಮುರಿದ ರಣದಲ್ಲಿ ಜಯಿಸುವೆ. ಮಾವ, ಕೃಷ್ಣನು ಬಂದರೆ ಈಗೇನು ಮಾಡುವುದು? ಕೃಷ್ಣನ ಸಂಧಿಗೆ ಸಮ್ಮತಿಸುವುದೇ? ಸುಯೋಧನ, ಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬಂದವನಲ್ಲ, ಸಂಧಿಗಾಗಿ ಬಂದವನಲ್ಲ. ಆಗಿದ್ದರೆ ಆತನು ದಾತಿ ಪುತ್ರನಾದ ವಿದುರನ ಅರಮನೆಗೆ ಹೋಗುತ್ತಿದ್ದಾನೆ. ಛೇ ಛೇ, ಇಂತಹ ಅವಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನೆಂದರೆ ನಿನಗೇಕೆ ಇಷ್ಟೊಂದು ದ್ವೇಷ? ದುರ್ಯೋಧನ, ಯಾರು ಆತನನ್ನು ಪರಮಾತ್ಮನೆಂದು ಪೂಜಿಸುವರೋ ಅವರನ್ನೇ ನಿರಾಕರಿಸಿದರೆ ಧ್ವಂಸ ಮಾಡುವೆನು. ನಿನಗೆ ಶಿಶುಪಾಲ, ಇವರು ಕಂಸರು ಎಷ್ಟು ಆಪ್ತರಾಗಿದ್ದರು. ಕಾರಣವಿಲ್ಲದೆ ಕಂಸನನ್ನು ಕೊಂದು ಅರುಳು ಮರಳು ಮುದುಕನಾದ ಉಗ್ರಸೇನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳಿಸಿ ತಾನೇ ರಾಜನಂತೆ ಮೆರೆಯುತ್ತಿರುವಲ್ಲ, ಅಂತಹವನಿಗೆ ನಿನ್ನಂತಹ ದೊಡ್ಡ ಮನುಷ್ಯನ ಮನ್ನಣೆಯೇ? ಛೇ ಛೇ, ಏಕೋ ಇದು ನನಗೆ ಸರಿ ಕಾಣುತ್ತಿಲ್ಲ ಸುಯೋಧನ. ಕೃಷ್ಣನು ಬಂದರೆ ಏನು ಉತ್ತರವನ್ನು ಕೊಡುವುದು ಮಾವ? ಸುಯೋಧನ, ಕೃಷ್ಣನು ಬಂದರೆ ಮತ್ತೇನು? ಪಾಂಡವರು ರಾಜ್ಯವನ್ನು ಸಂಪಾದನೆ ಮಾಡಬೇಕಾದರೆ ನಿನ್ನ ಸಂಗಡ ಘೋರವಾದ ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದಿಸಿರಿ. ಇಲ್ಲವಾದರೆ ಪುನಃ ಕಾಡಿಗೆ ಹೊರಟು ಹೋಗಲಿ ಎಂದು ಸುಯೋಧನ. ಬಲೆ ಮಾವ, ಬಲೆ, ಸರಿಯಾಗಿ ಹೇಳಿದೆ. ಯುದ್ಧವೇ ಹೊರತು ಆ ಪಾಂಡವರಿಗೆ ಸೂಜಿ ಮನೆ ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ಮಾಡುತ್ತಿರುವ ಆ ಕಳ್ಳ ಕೃಷ್ಣನ ಹಿಡಿದು ಕಟ್ಟಬೇಕು ಸುಯೋಧನ, ಕಟ್ಟಬೇಕು. ನಾನು ಹೇಳಿದಂತೆ ನೀನು ಕೇಳು ಸುಯೋಧನ. ಮಾವ, ನೀನು ಹೇಳಿದ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡಿ ಮಾವ, ಹೋಗೋಣ. ಸರಿ ನಡಿ, ಯಾವಾಗಲೂ ನೀನು ಮುಂದೆ, ನಾನು ನಿನ್ನ ಹಿಂದೆ ನಡಿ ಸುಯೋಧನ. ಒಟ್ಟು ಕುಳ ಮಗನೇ, ನಿನ್ನ ಕುಲದ ಬೇರೆಂದು ಕೇಳಲು ತಕ್ಕ ತಾಡಿಯನ್ನೇ ಹಾಕುವೆನು. ನಿನ್ನ ವಂಶವನ್ನೇ ದಗ ಉಳಿಸುವೆನು. ದಗ ದಗ ನೆತ್ತಿದೆ ದ್ವೇಷದ ಜ್ವಾಲೆ, ದಗ ದಗ ನೆತ್ತಿದೆ ದ್ವೇಷದ ಜ್ವಾಲೆ, ಕೈ ಗೊತ್ತಿರುವುದು ಲೋಕದ ಮಾಯೆ. ದಗ ದಗ ನೆತ್ತಿದೆ ದ್ವೇಷದ ಜ್ವಾಲೆ.